ಸಚಿವ ಸಂಪುಟ ವಿಸ್ತರಣೆಗೆ ಸಮಯ ನಿಗದಿಯಾಗಿದೆ. ಇದರ ಮಧ್ಯೆ ಗಾಯತ್ರಿ ಶಾಂತೇಗೌಡರಿಗೆ 2 ಲಡ್ಡು ಬಾಯಿಗೆ ಬಿದ್ದಂಗಾಗಿದೆ. ಒಂದ್ ಕಡೆ MLC, ಇನ್ನೊಂದ್ ಕಡೆ ಒಂದೇ ದಿವಸದಲ್ಲಿ ಸಚಿವ ಸ್ಥಾನ. ಹೇಗೆ ಅನಿಸ್ತಿದೆ ಮೇಡಮ್? ತುಂಬ ಖುಷಿ ಆಗ್ತಾ ಇದೆ, ನನಗೆ ತುಂಬ ಖುಷಿ ಆಗ್ತಾ ಇದೆ. ಅದ್ರ ಜೊತೆಗೆ ಆಶ್ಚರ್ಯನೂ ಆಗಿದೆ. ಎರಡು ಒಂದೇ ಸಲ ಆಗ್ತಾ ಇದೆ. ನನಗೆ MLCನೂ ಆಯಿತು ಮೊನ್ನೆ. ಎಲ್ಲರೂ ಏನು ಹೇಳ್ತಾ ಇದ್ರು ಅಂತಂದರೆ, ನಿಮ್ಮ ಅದೃಷ್ಟ ಬಹಳ ಚೆನ್ನಾಗಿದೆ, ನಿಮಗೆ ಏಕ್ದಮ್ಮು ನೀವು ಮಂತ್ರಿ ಆಗ್ತಾ ಇದ್ದೀರಾ ಈಗ ಅಂತ ಹೇಳಿದ್ರು. ಅವಾಗ ನನಗೆ ನಂಬಕ್ಕೆ ಆಗ್ತಾ ಇಲ್ಲ. ನಾನು ಕಾರ್ಯಕರ್ತರಿಗೆ ಹೇಳ್ತಾ ಇದ್ದೆ, ಸುಮ್ಮನಿರಪ್ಪ, ಅಧಿಕೃತವಾದ ಮಾಹಿತಿ ತೊಗೊಂಡು ಮಾತಾಡಬೇಕು, ನೀವು ಯಾವುದನ್ನು ಮಾತಾಡಬೇಡಿ ಅಂತ ನನ್ನ ಕಾರ್ಯಕರ್ತರಿಗೆ ಒಂದು ಸಲಹೆಯನ್ನು ಮಾಡಿದೆ. ಅದರಿಂದ ಇಲ್ಲ, ಆಗಿದೆ ಅಂತ ನನಗೆ ತುಂಬ ಫೋನ್ಗಳು ಬಂತು. ಹಂಗಾಗಿ ಇವಾಗ ನಾನು AICC ಏನು ಲಿಸ್ಟ್ ನೋಡಿದೆ, ಅದರಲ್ಲಿ ವೇಣುಗೋಪಾಲ್ ಅವರು ಸಿಗ್ನೇಚರ್ ಇರೋವಂಥದ್ದು, ನನ್ನ ಹೆಸರು 17ನೇ ಸೀರಿಯಲ್ ನಂಬರಲ್ಲಿ ಇರೋಂಥದ್ದು ನೋಡಿದೆ. ಅವಾಗ ನಾನು ಸ್ವಲ್ಪ ಕನ್ಫರ್ಮ್ ಮಾಡಿಕೊಂಡೆ. ಮತ್ತೆ 2 ತಿಂಗಳು ನಿಧಾನ ಆಗಿದ್ದೆ, ಲೇಟ್ ಆಗಿದ್ದೆ, ಅದು ನಿಮಗೋಸ್ಕರ ಅಂತ ಅನ್ಸುತ್ತೆ. ಏನೋ ಇರಬಹುದೇನೋ ದೇವರ ಆಶೀರ್ವಾದ, ಮತ್ತು ನನ್ನ ನಾಯಕರ ಆಶೀರ್ವಾದ ಅಂತ ನಾನು ಅನ್ಕೋತೀನಿ. ಮೇಡಮ್, ಈಗ ಎಲ್ರಿಗೂ ಒಂದು ಆಶ್ಚರ್ಯ ಆಗ್ತಿದೆ. ಗಾಯತ್ರಿ ಶಾಂತೇಗೌಡರು ನಿನ್ನೆ ಅಷ್ಟೇ ಅವರು MLC ಸ್ಥಾನಕ್ಕಾಗಿ ಫೈಟ್ ಮಾಡ್ತಾ ಇದ್ರು, ಸುಪ್ರೀಂ ಕೋರ್ಟಲ್ಲಿ, ಹೈಕೋರ್ಟಲ್ಲಿ ಫೈಟ್ ಮಾಡ್ತಾ ಇದ್ರು. ಇವತ್ತು ಮಿನಿಸ್ಟರ್ ಆಗ್ತಾ ಇದ್ದಾರೆ ಅನ್ನುವಂಥದ್ದು. ಮತ್ತೆ ಗಾಯತ್ರಿ ಶಾಂತೇಗೌಡರು ಅಂದ್ರೆ ಹಿಂದೆನೂ ಪಕ್ಷದಲ್ಲಿ ಸಾಕಷ್ಟು ಹೋರಾಟ ಮಾಡಿಕೊಂಡು, ಪಕ್ಷದಲ್ಲಿ ಸಾಕಷ್ಟು ಹುದ್ದೆಯನ್ನು ತಗೊಂಡು MLC ಆಗಿದ್ದಂಥವ್ರು. ನೀವು ಹೇಗೆ ಅನಿಸ್ತದೆ? ನಿಮ್ಮ ಕಾರ್ಯಕರ್ತರಿಗೆ ಏನು ಹೇಳ್ತೀರಿ? ನಿಮ್ಮ ಬೆಂಬಲಿಗರಿಗೆ ಏನು ಹೇಳ್ತೀರಿ? ಈಗ ನಾನು ನನ್ನ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ 5 ವಿಧಾನಸಭಾ ಕ್ಷೇತ್ರ ಬರುತ್ತೆ. 5 ವಿಧಾನಸಭಾ ಕ್ಷೇತ್ರದಲ್ಲೂ ನಮ್ಮ MLAಗಳಿರಲಿಲ್ಲ. ನಾನು ಒಬ್ಬಳು MLC ಆಗಿ 2010ರಲ್ಲಿದ್ದೆ. ಇಡೀ ಜಿಲ್ಲೆ ಒಳಗಡೆ ನನ್ನ ಕಾರ್ಯಕರ್ತರ ಕಷ್ಟ ಸುಖಗಳನ್ನ ನೋಡಿದ್ದೀನಿ. ಅರ್ಧ ರಾತ್ರಿಲಿ ಫೋನ್ ಮಾಡಿದ್ರು ಸಹ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೀನಿ. ಅರ್ಧ ರಾತ್ರಿಲಿ ಏನಾದರೂ DC ಆಫೀಸ್ಗೆ ಹೋಗೋಣ ಅಥವಾ ಏನಾದರೂ ತೊಂದರೆ ಇದೆ, ಪೊಲೀಸ್ ಸ್ಟೇಷನಿಗೆ ಫೋನ್ ಮಾಡಬೇಕು ಅಂದಾಗಲೂ ನಾನು ನನ್ನ ಫೋನನ್ನು ಸ್ವಿಚ್ಚನ್ನ ಆಫ್ ಮಾಡಿರೋದಿಲ್ಲ. ಯಾವತ್ತಿಗೂ ಕಾಲಿಂಗಲ್ಲಿ ಇಟ್ಕೊಂಡಿರ್ತೀನಿ. 12 ಗಂಟೆ ರಾತ್ರಿ ಅದು ಯಾವುದೋ ಆಕ್ಸಿಡೆಂಟ್ ಆಯಿತು, ಯಾವುದಾದ್ರು ಒಂದು ಪೊಲೀಸ್ ಸ್ಟೇಷನ್ದು ಏನೋ ಬಂತು ಅಂದ್ರೂ ಸಹ ನಾನು ಅವತ್ತು 2010ರಲ್ಲಿ ಇಡೀ ಜಿಲ್ಲೆಯನ್ನು ಸುತ್ತಿ ನನ್ನ ಕಾರ್ಯಕರ್ತರ ಸಂಘಟನೆಯನ್ನು ಮಾಡಿದ್ದೀನಿ. ನಾನು 2010ರಿಂದ ಸಂಘಟನೆ. ಇವತ್ತು ನನಗೆ ಬಹಳಷ್ಟು ಪ್ರೀತಿ ವಿಶ್ವಾಸಗಳನ್ನ ಇಟ್ಕೊಂಡಿರೋ ಅಂಥವ್ರು ನನ್ನ ಕಾರ್ಯಕರ್ತರು. ಯಾಕೆ ಅಂತ ಅಂದರೆ, ಗಾಯತ್ರಕ್ಕ 4 ಗೆದ್ದಿದ್ರೂ ಸಹ 4.5 ವರ್ಷದಿಂದ ಕೋರ್ಟಿಗೆ ಸುತ್ತುತ್ತಾ ಇದ್ದಾರೆ. ಕೋರ್ಟು ಅಂದರೆ ಹುಡುಗಾಟ ಅಲ್ಲ ಅಂತ ಜನ ಮಾತಾಡ್ತಾ ಇದ್ದಾರೆ. ಜನ ಮಾತಾಡಿ ಇವತ್ತು ಅವರು ಏನು ಜನ ಮಾತಾಡ್ತಾ ಇದ್ರು, ನನ್ನ ಕಾರ್ಯಕರ್ತರು ಮಾತಾಡ್ತಿದ್ರು, ಅದು ಶುಭ ಅಂತೇಳಿ ಮೊನ್ನೆ ಶುಕ್ರವಾರ ಬಂತು. MLC ಆಗಿ ನೀವು 9 ಓಟಿಂದ ನೀವು ಮುಂದಿದ್ದೀರಾ ಅಂತ ಹೇಳಿ ಬಂತು. ಮುಂದಿದ್ದೀರಿ ಅಂದ ಕೂಡಲೇ ಅವರು ಪ್ರಾಣೇಶ್ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದರು. ಇವತ್ತು ನನಗೆ ಸೋಮವಾರ, ಇವತ್ತು ನಾನು ಅದನ್ನು ಏನು ಕೋರ್ಟಲ್ಲಿ ನನ್ನ ಬಂದಿತ್ತು ಅಧಿಕೃತವಾದ್ದು, ಇವತ್ತು ಬೆಳಗ್ಗೆ ಪ್ರಮಾಣ ವಚನ ತೊಗೋಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೆ. ಅದು ಸ್ವಲ್ಪ ಅಪ್ಲೋಡ್ ಆಗಬೇಕಾಯ್ತು, ಇನ್ನೂ ಆಗಿರಲಿಲ್ಲ, ಆಗ್ತಾಯಿದೆ. ಇವಾಗ ಸಚಿವ ಸ್ಥಾನ ಅಂತೇಳಿ 10-11 ಗಂಟೆಯಲ್ಲಿ ಬಂತು. ನಿಮ್ಮ TVಗಳನ್ನ ನೋಡಿದವರು 1 ನಿಮಿಷನೂ ಬಿಡುವಿಲ್ದಂಗೆ ಫೋನ್ ಮಾಡ್ತಾ ಇದ್ದಾರೆ. ಅದರಿಂದ ನನಗೆ ಭಾಳ ಸಂತೋಷ ಆಗಿದೆ. ಮೇಡಮ್, ಈಗ ನಿಮ್ಮ ಸಚಿವ ಸ್ಥಾನಕ್ಕೆ ಸಿಕ್ಕಿರೋದು ಬೇರೆಯವ್ರಿಗೆ ಅಚ್ಚರಿ, ಆದರೆ ನಿಮಗೆ ಅದು ಹೋರಾಟದ ಫಲ ಅಂತ ಅನ್ಸುತ್ತೆ. ಈ ಅಚ್ಚರಿಯ ಬೆಳವಣಿಗೆಗೆ ಏನೇನು ಕಾರಣಗಳು ಅಂತ? ಆಶ್ಚರ್ಯದ ಬೆಳವಣಿಗೆಗೆ ಒಳಗಡೆ ಏನೇನಿದೆ ಅಂತ ನನಗೆ ಗೊತ್ತಿಲ್ಲ. ನಿಜವಾಗ್ಲೂ ಸತ್ಯವಾಗ್ಲೂ ನನಗೆ ಏನೂ ಗೊತ್ತಿಲ್ಲ. ನಾನು ಇವಾಗ TVಲಿ ನೋಡಿ ಮತ್ತು ಇದನ್ನು ನೋಡಿ ನಾನು ಇದು ಮಾಡ್ಕೊಂಡಿದ್ದು. ನನಗೆ ಒಳಗಡೆ ಏನೇನಾಗಿದೆ ಅಂತ ಹೇಳಿ ನನಗೆ ಗೊತ್ತಿಲ್ಲ. ಆಮೇಲೆ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು ನನ್ನ ನಾಯಕರುಗಳು, ಅದನ್ನು ಅವರು ಹೆಸರು ಪ್ರಪೋಸ್ ಮಾಡಿದ್ದಾರೆ ಅಂತ ನಾನು ಅನ್ಕೊಂತೀನಿ. ನಂತರ AICC ಅಧ್ಯಕ್ಷ ಆಗಿದ್ದಂಥ ಮಲ್ಲಿಕಾರ್ಜುನ್ ಅವರು, ಸೋನಿಯಾ ಮೇಡಮ್ ಅವರು, ಹಾಗೆ ರಾಹುಲ್ ಗಾಂಧಿ ಅವರು, ಆಮೇಲೆ ಪ್ರಿಯಾಂಕಾ ಗಾಂಧಿ ಅವರು ಹೊಸ ಮುಖಗಳಿಗೆ ಕೊಡಬೇಕು ಅಂತ ಹೇಳ್ತಾ ಇದ್ರು. ಹಾಗಾಗಿ ಇದನ್ನು ಮಾಡಿದ್ದಾರೆ. BK ಹರಿಪ್ರಸಾದ್ ಅವರು ನನಗೆ ಮೊನ್ನೆ ಆದಂಥ ಸಂದರ್ಭದಲ್ಲಿ ಫೋನ್ ಮಾಡಿದ್ದೆ. ಹಿಂಗೆ ಬಂತು 9 ಹೋಟೆಲ್ಗೆ ಇದೆ, ಒಳ್ಳೇದಾಗ್ಲಮ್ಮ ನಿನಗೆ ಅಂತ ಹೇಳಿದ್ರು. ಅದಷ್ಟು. ಈಗ ಚಿಕ್ಕಮಗಳೂರಲ್ಲಿ 5 ಜನ MLAಗಳು, ಪ್ರಪ್ರಥಮ ಬಾರಿಗೆ ಇಷ್ಟು ಪ್ರಮಾಣದಲ್ಲಿ 5 MLAಗಳು ಎಲ್ಲೂ ಜಿಲ್ಲೆಯಲ್ಲಿ ಗೆದ್ದಿರಲಿಲ್ಲ. ಅಂಥ ಸಂದರ್ಭದಲ್ಲಿ 5 MLAಗಳು ಕೂಡ ನಾವೆಲ್ಲೋ ಮಿನಿಸ್ಟರ್ ಆಗ್ತೀವೇನೋ ಅಂತ ಆಸೆ ಎಲ್ಲ ಇಟ್ಕೊಂಡಿದ್ರು. ಆದರೆ ಅದನ್ನೆಲ್ಲ ಮೀರಿ ನೀವು ಅವ್ರನ್ನೆಲ್ಲ ಓವರ್ಟೇಕ್ ಮಾಡಿದಿರಿ ಅಂತ. ನಾನು ಓವರ್ಟೇಕ್ ನಾನು ಮಾಡಿಲ್ಲ. MLAಗಳು ಅವರ ಕ್ಲೈಮ್ ಮಾಡಿದ್ರು, ಅದನ್ನ ತಪ್ಪು ಅಂತಲೂ ಹೇಳೋಕ್ಕಾಗಲ್ಲ. ಅದಕ್ಕೆ ಹೇಳಿದ್ನಲ್ಲ ಮುಂಚೆನೇ, ಆಶ್ಚರ್ಯ ಮತ್ತು ಸಂತೋಷ ಎರಡೂ ಒಟ್ಟಿಗೆ ಆಗ್ತಾ ಇದೆ. ನಾನು ಡೆಲ್ಲಿಗೆ ಹೋಗಲಿಲ್ಲ ಅಥವಾ
ಡೆಲ್ಲಿಗಂತೂ ನಾನು ಹೋಗಲೇ ಇಲ್ಲ. ವೇಣುಗೋಪಾಲ್ ಅವರು ನೋಡಿದ್ದಾರೆ ನಮ್ಮ ಕೆಲಸನ, ಸುರ್ಜೇವಾಲ್ ಅವರು ಸಹ ನನ್ನ ಕೆಲಸ ನೋಡಿದ್ದಾರೆ. ಯಾಕೆಂದರೆ MLA ಎಲೆಕ್ಷನಲ್ಲಿ ಸುರ್ಜೇವಾಲ್ ಅವರು ನೇರವಾಗಿ ನನಗೆ ಫೋನ್ ಮಾಡ್ತಾಯಿದ್ರು, ಏನಾಗುತ್ತೆ ಚಿಕ್ಕಮಂಗ್ಳೂರಲ್ಲಿ, ಏನಾಗುತ್ತೆ CT ರವಿ ಅವ್ರದ್ದು ಮತ್ತು ತಮ್ಮಯ್ಯ ಅವ್ರದ್ದು ಏನಾಗುತ್ತೆ ಅಂತ ಕೇಳಿದ್ರು. ಇಲ್ಲ, ನಾನು 100% ಗೆಲ್ಲಿಸ್ತೀವಿ ಸರ್ ಅಂತ ನಾನು ಹೇಳಿದ್ದೆ. ಸಿದ್ದರಾಮಯ್ಯನವ್ರಿಗೂ ಮತ್ತು DK ಶಿವಕುಮಾರ್ ಅವ್ರಿಗೂ ಟಿಕೆಟ್ ಕೊಡಿ, ತಮ್ಮಯ್ಯನಿಗೆ ಗೆಲ್ಲಿಸ್ತೀವಿ ಅಂತ. ನಯನ ಅವರು ಸಹ ನನ್ನ ಜಿಲ್ಲಾ ಪಂಚಾಯತಿ ಕ್ಷೇತ್ರ ಬಂದ ಕೂಡಲೇ ಅವ್ರಿಗೆ 3,000 ಲೀಡ್ ಆಯಿತು. ಅದನ್ನು ನಯನ ಅವರು ಮನಸ್ಸಿನಲ್ಲಿ ಇಟ್ಕೊಂಡಿದ್ದಾರೆ. ಅವ್ರಿಗೆ ಯಾರಿಗೂ ಬೇಸರ ಇಲ್ಲ. ಯಾಕೆ ಅಂತಂದರೆ ನಯನ ನನ್ನ ಆಂಟಿ ಅಂತ ಕರೀತಾರೆ. ಚಿಕ್ಕದ್ರಿಂದನೂ ನನ್ನ ನಯನನ್ನು ನೋಡಿದ್ದೀನಿ. ಹಾಗೆ ನನಗೆ MLAಗಳು ರಾಜೇಗೌಡರು ಇರ್ಬೋದು, ತಮ್ಮಯ್ಯ ಇರ್ಬೋದು, ಶ್ರೀನಿವಾಸ್ ಇರ್ಬೋದು, ಆನಂದ್ ಇರ್ಬೋದು, ನನ್ನ ಅಕ್ಕ ಅಂತ ಕರೀತಾರೆ. ಅಕ್ಕ ಆಗಿದ್ದಾರೆ ಅಂದರೆ ಖುಷಿ ಪಡ್ತಾರೆ, ಏನು ಬೇಸರ ಪಡಲ್ಲ ಅಂತ ನಾನು ಅನ್ಕೊಂತೀನಿ. ಮತ್ತು ಇನ್ನೊಂದು ಬಹುಮುಖ್ಯವಾಗಿ ಮೇಡಮ್, ಇಷ್ಟು ಹೋರಾಟದ ಫಲವಾಗಿ ನಿಮಗೆ ಈಗ ಸಿಕ್ಕಿದೆ. ನಿಮಗೆ ಇಂಥದೇ ಮಂತ್ರಿ ಸ್ಥಾನ ಬೇಕು ಅನ್ನುವಂಥದ್ದು ಏನಾದರೂ ನಿಮಗೆ ಆಸಕ್ತಿ ಇದೆಯಾ? ಈಗ ಸಹಜವಾಗಿ ಮಹಿಳಾ ಮತ್ತು ಮಕ್ಕಳ ಸಚಿವ, ಯಾಕಂದರೆ ನೀವು ಒಬ್ಬರೇ ಮಹಿಳೆ ಇರತಕ್ಕಂಥದ್ದು ಈ ಸಂಪುಟದಲ್ಲಿ, ಅದು ಆಸಕ್ತಿ ನಿಮಗೆ ಅದೇ ಬೇಕು ಅಂತ ಏನಾದರೂ ಇದೆಯಾ ಖಾತೆ? ನಾನು ಆ ಥರದ್ದೆಲ್ಲ ಕೇಳೋಕ್ಕೆ ಹೋಗಲ್ಲ. ಯಾವ ಖಾತೆ ಕೊಟ್ಟರು ನಾನು ನಿರ್ವಹಣೆಯನ್ನು ಮಾಡ್ತೀನಿ. ನಾನು ಅದು ಇದು ಅಂತೆಲ್ಲ, ನಾಯಕರುಗಳು ಏನು ತೀರ್ಮಾನ ಮಾಡಿ ಅದನ್ನು ಕೊಡ್ತಾರೆ, ಅದನ್ನು ಕೆಲಸ ಮಾಡ್ತೀನಿ. ನಿಮ್ಮ ಬೆಂಬಲಿಗರು, ನಿಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ಏನು ಹೇಳಕ್ಕೆ ಬಯಸ್ತೀರಿ? ನನ್ನ ಕಾರ್ಯಕರ್ತರು ಮತ್ತು ನನ್ನ ಚಿಕ್ಕಮಂಗ್ಳೂರಲ್ಲಿರುವಂಥ ಎಲ್ಲ ಜಿಲ್ಲಾ ಲೀಡರ್ಗಳು, DM ಪುಟ್ಟೇಗೌಡರು, ರಾಮದಾಸ್ ಅಣ್ಣ ಅವರು, ಹಾಗೆ KB ಮಲ್ಲಿಕಾರ್ಜುನ್ ಅವರು, ಹಾಗೆ BL ಶಂಕರ್ ಅವರು, ಹಾಗೆ ನನಗೆ ML ಮೂರ್ತಿ ಅವರು, ಡಾಕ್ಟರ್ ವಿಜಯ್ ಕುಮಾರ್ ಅವರು, ಇನ್ನೂ ಹಲವಾರು ನಾಯಕರುಗಳು ತುಂಬ ನನ್ನ ವೆಲ್ವಿಷರ್ ಇದ್ದಾರೆ. ಈಗ ನಿಮಗೆ ಸಚಿವ ಸ್ಥಾನ ಸಿಕ್ಕಿರುವಂತಹದ್ದು ಮುಖ್ಯವಾಗಿ ಕುರುಬ ಸಮುದಾಯದಲ್ಲಿ, ಅದರಲ್ಲೂ ಕೂಡ ಬೇರೆ ಬೇರೆ ಚಿಕ್ಕಮಗಳೂರಿನ 5 ಕ್ಷೇತ್ರಗಳಿಗೆ ಸಹಾಯಕ ಆಗುತ್ತೆ ಮುಂದಿನ ಚುನಾವಣೆಯಲ್ಲಿ ಅನ್ನುವಂಥದ್ದು. ಇಲ್ಲ, ಇದು ಯಾಕೆ ಅಂತ ಹೇಳಿದ್ರೆ, ನಾನು ಕುರುಬ ಸಮುದಾಯ ಅಂತ ಅಲ್ಲ, ನನಗೆಲ್ಲ ಸಮುದಾಯನೂ ಪ್ರೀತಿ ಮಾಡ್ತಾರೆ. ನನಗೆ ಅವರು ಇವರು ಅಂತಲ್ಲ. ನನಗೆ ಮೂಡಿಗೆರೆ ಗೌಡ್ರುಗಳು ಜಾಸ್ತಿ ಇದ್ದಾರೆ, ನನ್ನ ಪ್ರೀತಿ ಮಾಡ್ತಾರೆ. ಶೃಂಗೇರಿ ಅಲ್ಲೂ ಗೌಡ್ರುಗಳು ಜಾಸ್ತಿ ಇದ್ದಾರೆ, ನನ್ನನ್ನು ಪ್ರೀತಿ ಮಾಡ್ತಾರೆ. ಈಗ ತರೀಕೆರೆಯಲ್ಲಿ ಕುರುಬ ಮತ್ತು ಲಿಂಗಾಯತ, ಅದು 2 ಜಾಸ್ತಿ ಕಾಂಬಿನೇಷನ್ ಇದೆ. ಈ ಕಡೂರಿನಲ್ಲೂ ಅಷ್ಟೇ, ಚಿಕ್ಕಮಂಗ್ಳೂರಲ್ಲೂ ಅಷ್ಟೇ, ಎಲ್ಲ ಸಣ್ಣ ಸಣ್ಣ ಜಾತಿಗಳಿರ್ಬೋದು, ಎಲ್ಲರೂ ನನ್ನನ್ನು ಪ್ರೀತಿ ಮಾಡ್ತಾರೆ. ನನ್ನನ್ನು ಯಾರು ದ್ವೇಷ ಮಾಡ್ತಾರೆ ಅಂತ ನಾನು ಅನ್ಕೊಳ್ಳಲ್ಲ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ಇದು ಗಾಯತ್ರಿ ಶಾಂತೇಗೌಡ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ಮಹಾದೇವ್ ಜೊತೆ ಹರೀಶ್, TV9 ಬೆಂಗಳೂರು.